ಹಲೋ ನಮಸ್ಕಾರ, ನಾನು ನವೀನ ಸೊಕ್ಕೆ ಪ್ರಜಾಕೀಯ. ಇವತ್ತು ನಿಮಗೆ ಒಂದು ವಿಚಾರ ಹೇಳೋದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ನನ್ನ ಮುಂದೆ ಒಬ್ಬರು ಕೂತಿದ್ದಾರೆ, ಗೋಪಿ ಅಂತೇಳಿ. ಇವರು ಭದ್ರಾವತಿ ಅವರು. ಸರ್ ನಮಸ್ತೆ. ನಮಸ್ತೆ. ಇವರು ಏನಾಯ್ತು ಅಂದರೆ ಈಗ ಒಂದು ಅರ್ಧ ಗಂಟೆ ಮುಂಚೆ ಮನೆಗೆ ಬರ್ತಾರೆ, ನಮ್ಮ ಮನೆಗೆ ಸೊಕ್ಕೆಗೆ ಬರ್ತಾರೆ. ಬಂದು ನವೀನ್ ಅಂತೇಳಿ. ಹೌದು ಸರ್, ನಾನೇ ನವೀನ. ಏನು ಎತ್ತ ಅಂತಂದಾಗ ಇವ್ರ ಪರಿಚಯ ನನಗೆ ಆಗಿರಲ್ಲ. ಇಲ್ಲ ಸರ್, ನಿಮ್ಮ ಪರಿಚಯ ನಮಗಿದೆ, ನಿಮ್ಮನ್ನು ಭೇಟಿ ಆಗಬೇಕು ಅಂತ ಬಂದಿದ್ದೀನಿ, ಮಾತಾಡಬೇಕು ಅಂತ ಬಂದಿದ್ದೀನಿ ಅಂತ ಹೇಳ್ತಾರೆ. ಸರಿ, ಏನು ಮಾತಾಡಬೇಕು, ಮಾತಾಡಬೇಕು ಅಂತ ಕೇಳಿದಾಗ ಇವ್ರ ಜೊತೆ ಮಾತಾಡಿದಾಗ ಈ ವಿಚಾರ ಇನ್ನೊಂದಿಷ್ಟು ಜನಕ್ಕೆ ಗೊತ್ತಾಗಬೇಕು ಸರ್, ಹಾಗೆ ಹೀಗೆ ಅಂತ ಹೇಳ್ತಾರೆ. ಆಯ್ತಾ, ಗೊತ್ತಾಗಬೇಕು ಅಂದರೆ ಬರೀ ವಿಡಿಯೋ ಮಾಡೋಣ ಅಂತೇಳಿ ಈಗ ವಿಡಿಯೋ ಕರ್ಕೊಂಡ್ಬಂದಿದ್ದೀನಿ. ಸರ್, ಏನನ್ನ ನೀವು ಹೇಳಕ್ಕೆ ಇಷ್ಟಪಡ್ತಾ ಇದ್ರಿ, ಏನಕ್ಕೋಸ್ಕರ ಹುಡ್ಕೊಂಡು ಬಂದಿದ್ರಿ, ಒಂದು ಸ್ವಲ್ಪ ಕರೆಕ್ಟಾಗಿ ಸಂಕ್ಷಿಪ್ತವಾಗಿ ಹೇಳ್ಬಿಡ್ರಿ. ಪ್ರಜಾಕೀಯನ ವಿಚಾರ ಆಗಿ ಅದ್ರ ಪ್ರಭಾವ ನಮ್ಮ ಮೇಲೆ ಬೀರಿದೆ. ಅದರಿಂದ ಈಗ ಒಂದು 1.5 ತಿಂಗಳು 2 ತಿಂಗಳು ಮುಂಚೆ ಎಲ್ಲಾ ಜನನು ಅದ್ರ ವಿಚಾರನೇ ಮಾತಾಡ್ತಾ ಇದ್ರು. ಆದ್ರೆ ಈಗ 1.5 ತಿಂಗಳಿಂದ ಆ ವಿಚಾರ ಬರ್ತಾ ಇಲ್ಲ ಜಾಸ್ತಿ. ಎಲ್ಲರೂ ಆವಾಗ್ಲಿಂದ ಅದ್ರ ಪ್ರಚಾರ ಉಪೇಂದ್ರ ಸರ್ ಹತ್ರ ಇದ್ ಮಾಡಿದ್ರು, ಎಲ್ಲ ಮಾತಾಡಕ್ ಹೋದ್ರು. ಆಮೇಲೆ ಅಷ್ಟನ್ನೇ ಮತ್ತೆ ಈಗ ಅದ್ರ ವಿಚಾರನೇ ಬರ್ತಾ ಇಲ್ಲ. ಈಗ ಇನ್ನು ಮುಂದೆ ಅದನ್ನೇ ಜಾಸ್ತಿ ವಿಚಾರ ಬರಂಗೆ ಮಾಡ್ಬೇಕು ಅಂತ ನನಗೂ ಬಂದು ಕೇಳಿದ್ರು, ಸರ್ ನಿಮ್ದು ಯೂಟ್ಯೂಬ್ ಬಗ್ಗೆ ಏನಾರು ಇದೆಯಾ ಸರ್, ಇದೆಯಾ ಅಂತ ಕೇಳಿದ್ರು. ಅಲ್ಲ, ಏನ್ ಕೇಳಬೇಕು ಅಂತೀರಿ ನೀವು, ಕರೆಕ್ಟಾಗಿ ಕೇಳ್ರಿ ಅಂದೆ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ ಸರ್ ಯೂಟ್ಯೂಬರ್ಸ್ ಎಲ್ಲ ಸುಮಾರು ಜನ ವಿಡಿಯೋ ಮಾಡ್ತಾ ಇದ್ರು, ಉಪೇಂದ್ರ ಅವ್ರು ಇಂಟರ್ವ್ಯೂ ಮಾಡ್ತಾ ಇದ್ರು. ಅಲ್ಲ ಸರ್, ಹಿಂಗೆ ಮಾಡ್ತಾ ಇದಾರೆ, ಮಾಡಿರೋ ಸುಮ್ಮನಾದ್ರು, ಇದ್ರ ಪ್ರಯೋಜನ ಏನು ಅಂತ ಕೇಳಿದ್ರೆ. ಹೌದಲ್ವ ಸರ್? ಈಗ ಹೇಳಿ, ಈಗ ನೀವು ಯೂಟ್ಯೂಬರ್ಗಳಿಗೆ ಏನೋ ಹೇಳ್ಬೇಕು ಅಂತ ಬಯಸ್ತಾ ಇದ್ದೀರಾ? ಅದೇ ಈಗ ಮತ್ತೆ ದಿನಾನು ಅದೇ ವಿಚಾರ ಬರ್ಬೇಕು ಆ ತರ ಮಾಡಕ್ಕೆ. ಅಲ್ಲ, ಯಾಕೆ ಸ್ವಾಮಿ ಅದೇ ವಿಚಾರ ಅವ್ರು ಇಂಟರ್ವ್ಯೂ ಮಾಡ್ಬೇಕು, ಅಥವಾ ಅದೇ ವಿಚಾರ ಯಾಕೆ ಬರ್ಬೇಕು ನಿಮಗೆ? ನಾನು ನಿಮ್ಮನ್ನು ಡೈರೆಕ್ಟ್ ಕೇಳ್ತಾ ಇದ್ದೀನಿ, ಈಗ ಯಾಕೆ ಬರ್ಬೇಕು? ಅದೇ ಈಗ ಅವಾಗ ಕೇಳಿದ್ರಲ್ಲ, ಈಗ ಬರ್ತಾ ಇಲ್ಲಲ್ಲ ಅಂತ ವಿಚಾರಕ್ಕೆ. ಅಲ್ಲ, ಅದೇ ನಿಮಗೆ ಯಾಕೆ ಬೇಕು? ಪ್ರಜಾಕೀಯ ಬೇಕು ಅಂತ. ಅಲ್ಲ, ಪ್ರಜಾಕೀಯ ಯಾಕೆ ಬೇಕು? ಜನಗಳಿಗೆ ಒಳ್ಳೇದಾಗತ್ತೆ ಅಂತ. ಅಲ್ಲ, ನಿಮಗೆ ಗ್ಯಾರಂಟಿ ಇದೆಯಾ ಪ್ರಜಾಕೀಯ ಒಳ್ಳೇದಾಗುತ್ತೆ ಅಂತ? ಆಗ್ತದೆ, ಅದು 100% ಗ್ಯಾರಂಟಿ ಆಗ್ತದೆ. ಸರಿ, ಭದ್ರಾವತಿಯಿಂದ ಇವ್ರು ಬಂದಿದ್ದಾರೆ. 100ಕ್ಕೆ 200 ಭಾಗ ಆಗ್ತೈತಿ. ಒಬ್ಬ ಪ್ರಜಾಕೀಯ ಅನ್ನೋ ವಿಚಾರನ ನಾವು ಭದ್ರಾವತಿಯಲ್ಲಿ ಹುಡುಕ್ತಾ ಇದ್ದು. ಈ ತರ ಸಂದರ್ಭ ಬಂದಾಗ ಇಲ್ಲಿ ವಿಚಾರಗಳನ್ನು ಯಾರು ಹೇಳ್ತಾ ಇದಾರೆ ಅಂತ ನೋಡ್ತಾ ಇದ್ದಾಗ ಈ ವ್ಯಕ್ತಿ ಪ್ರಜಾಕೀಯ ಬೇಕು ಅಂತ ನಮ್ಮ ಹತ್ರನೇ ಇಲ್ಲಿ ಬಂದು ಹುಡುಕೊಂಡು ಬಂದು ಕೇಳ್ತಾ ಇದಾರೆ. ಏನ್ ಸಾರ್ ಪ್ರಜಾಕೀಯ ಬರ್ಬೇಕು, ಇವ್ರು ನೋಡ್ರಿ ಇಂಟರ್ವ್ಯೂ ಮಾಡಿರೋ ಸುಮ್ಮನೆ ಆಗ್ಬಿಟ್ರು, ಅದಾತು ಇದಾತು, ಯಾವ ಬರೋದು ಪ್ರಜಾಕೀಯ ಅಂತ. ಅಂದ್ರೆ ಪ್ರಜಾಕೀಯ ಬೇಕು ಅನ್ನೋ ಅಪಾಪಿತನ ಸುಮಾರು ಜನದಲ್ಲಿ ಇದೆಯಾ ಸರ್? ನಿಮ್ಮಂತೆ ಬಹಳ ಜನ ಅದಾರೆ. ಆದ್ರೆ ಅದೇ ಬೆಳಕಿಗೆ ಬರತ್ತಾ ಇಲ್ಲ. ಆಮೇಲೆ ಇವರು ಅಲ್ಲ, ನೀವೇ ಅದನ್ನ ಮಾಡ್ಬೋದಲ್ಲ ಬೆಳಕಿಗೆ ಬರಂಗೆ. ಅದೇ ನಾವು ಹೇಳ್ತಾ ಇದೀವಿ, ಜನಗಳಿಗೆ ಹೇಳ್ತಾ ಇದೀವಿ, ನಿನ್ನ ಆತರ ಬೇಗ ಬೇಕು, ಈ ಬೇಗ ಬೇಕು ಅನ್ನೋ ಅಪಾಪಿತನದಿಂದ ಅವ್ರು ಇವತ್ತು ಯೂಟ್ಯೂಬರ್ಸ್ಗಳಿಗೆ ನೀವು ಅವತ್ತು ಇಂಟರ್ವ್ಯೂ ಮಾಡ್ಬಿಟ್ರಿ, ಉಪೇಂದ್ರ ಅವ್ರನ್ನ ಇಂಟರ್ವ್ಯೂ ಮಾಡಿ ಏನ್ ಬಂತು, ಈಗ ಏನ್ ಮಾಡ್ತಾ ಇದೀರಾ ನೀವು ಅಂತ ನಿಮ್ಮ ಇದು. ಅಲ್ಲ, ಮಾಧ್ಯಮಗಳು ಅವ್ರ ಕೆಲಸ ಅವ್ರು ಮಾಡ್ತಾ ಇದಾರೆ, ಸರಿ, ನಿಮ್ ಕೆಲಸ ನೀವು ಮಾಡ್ತಾ ಇದ್ದೀರಾ. ಇನ್ನು ಪ್ರಜಾಕೀಯ ಮುಂಚೆ ಬರ್ಬೇಕು ಅನ್ನೋ ಅಪಾಪಿತನದಿಂದ ಇದನ್ನ ಹೇಳ್ಬೋದು. ಅವ್ರಿಗೆ ಹೇಳೋದಕ್ಕೊಂದು ಮಾಧ್ಯಮ ಬೇಕಾಗಿತ್ತು, ಅಥವಾ ಅದನ್ನ ಏನು ಯಾಕೆ ಹೇಳ್ತಾ ಇಲ್ಲ ಅಂತ ಕ್ವಶನ್ ಮಾಡ್ತಾ ಇದ್ದಾರೆ. ಇಲ್ಲ, ಕ್ವಶನ್ ಅಂತ ಹೇಳಕ್ಕಾಗಲ್ಲ. ಬಟ್ ಅವ್ರು ನಿನ್ನ ಜಾಸ್ತಿ ಈಗಲೂ ಪ್ರಚಾರ ಇರಲೇಬೇಕು ಅಂತ ಕೇಳ್ಕೊಂತಾರೆ. ಪ್ರಚಾರ ಅಂದ್ರೆ ಜನಗಳಿಗೆ ತಲುಪಿಸ್ಬೇಕು, ಆ ತರದ ಪ್ರಚಾರ, ವಿಚಾರಗಳ ಪ್ರಚಾರ ತಲುಪಿಸ್ಬೇಕಂತ. ರಾಜಕೀಯ ಪ್ರಚಾರ ಸರಿ. ಈಗ ಗೋಪಿ ಅವರ ಆಸೆ ಆಕಾಂಕ್ಷೆ ಪ್ರಕಾರನ ಇದು ಜನಗಳಿಗೆ ತಲುಪಬೇಕು, ತಲುಪಿಲ್ಲೇನೋ ಒಂದು ಬದಲಾವಣೆ ಆಗ್ಬೇಕು ಅಂತ ಈ ರೀತಿ ಬೇಕು ಅನ್ನೋರು ಇದಾರಲ್ಲ, ಅವರೆಲ್ಲರೂ ಕೂಡ ಸ್ಟಾರ್ಟ್ ಮಾಡಿದ್ರೆ ನೋಡ್ರಿ ಎಷ್ಟು ಮುಗ್ಧ ಮನಸ್ಸಿನಿಂದ ಅವ್ರು ಕೇಳ್ತಿದ್ದಾರೆ ಅಂದ್ರೆ. ಸುಮಾರು ಜನಕ್ಕೆ ಈ ವಿಚಾರ ಗೊತ್ತಿಲ್ಲ ಸರ್, ಇದು ಗೊತ್ತಾಗಬೇಕು ಅಲ್ವಾ ಗೋಪಿ ಅವರೇ? ಅದು ನನ್ನ ಕಡೆಯಿಂದ ನಾನೇನೋ ಹೇಳಕ್ಕಾಗಲ್ಲ, ನಂದೊಂದು ಚಿಕ್ಕ ಮೊಬೈಲ್ ಇದೆ ಅಥವಾ ಇನ್ನೇನೋ ಇದೆ, ಇದು ನೋಡಕ್ಕಾಗಲ್ಲ, ಮಾಡಕ್ಕಾಗಲ್ಲ. ಇವತ್ತು ಮೊಬೈಲ್ ಇದೆ, ಲ್ಯಾಪ್ಟಾಪ್ ಇದೆ, ಇನ್ನೊಂದಿದೆ, ಮತ್ತೊಂದಿದೆ, ನನಗೆ ಜ್ಞಾನ ಇದೆ, ನನಗೆಲ್ಲ ಇದೆ, ಆದ್ರೂ ಕೂಡ ನಾನು ಇನ್ನೇನೋ ಮಾಡಬೇಕು, ಮಾಡಕ್ ಆಗ್ತಾ ಇಲ್ಲ ಅಂತ ನಾವೆಷ್ಟೋ ಜನ ಸುಮ್ಮನಿದ್ದೀವಿ. ಕೆಲವೊಂದಿಷ್ಟು ಜನ ಪಾಪ ನನ್ನ ಒಂದು ಓಟು ಎಲ್ಲರ ಮೇಲೂ ಕೂಡ ಪ್ರಭಾವ ಬೀರುತ್ತೆ, ಎಲ್ಲರಿಗೂ ತೊಂದರೆ ಕೊಡುತ್ತೆ. ನಾನು ಸರಿಯಾದ ಓಟು ಸರಿಯಾದ ವಿಚಾರ ಹಾಕಿರಿ ಎಲ್ಲ ಸರಿಯಾಗುತ್ತೆ. ನಾನು ಅದಕ್ಕೋಸ್ಕರ ಏನಕ್ಕೆ 40-50 ಕಿಲೋಮೀಟರ್ ಅವ್ರ ಜರ್ನಿ ಮಾಡ್ಕೊಂಡು ಏನಕ್ಕಾರ ಇಲ್ಲ ಏನಾರು ಸುಮ್ಮನೆ ಬಂದಿದ್ರ ನನ್ನನ್ನು ಭೇಟಿ ಆದ್ರೆ ಅಂದ್ರೆ, ಇಲ್ಲ ನಾನು ಭೇಟಿ ಆಗಬೇಕು ಅಂತಲೇ ಬಂದೀನಿ, ಪ್ರಜಾಕೀಯ ತಿಳಿಸ್ಲೇಬೇಕು, ಇದನ್ನೇನೋ ಮಾಡಬೇಕು, ಇದನ್ನೇನೋ ಹಂಗೆ ಹಿಂಗೆ ಅಂತ ಹೇಳ್ತಿದ್ದಾರೆ. ಇಷ್ಟು ಅಪಾಪಿತನ ನಮ್ಮಲ್ಲಿ ಅವರಲ್ಲಿ ಇದೆ ಅನ್ನೋದಾದ್ರೆ, ಇಷ್ಟು ಮುಗ್ಧತೆ ಅವರಲ್ಲಿ ಇದೆ ಅನ್ನೋದಾದ್ರೆ, ಇಷ್ಟು ವಿಚಾರವಂತಿಕೆನ ತಲುಪಿಸ್ಬೇಕು ಅನ್ನೋ ಹಂಬಲ ಇದೆ ಅನ್ನೋದಾದ್ರೆ, ನಮ್ಮಲ್ಲಿ ಕೈಯಲ್ಲಿ ಮೊಬೈಲ್ ಇದೆ, ಎಲ್ಲ ಇದೆ, ಎಲ್ಲ ಟೆಕ್ನಾಲಜಿ ಇರೋ ಅಂಥವ್ರು ನನಗೆ ಯಾಕೆ ಸಮಾಜ ಅಂತ ಕೂತ್ಕೊಂಡಿರೋರು ನಾವೆಷ್ಟು ದ್ರೋಹ ಮಾಡ್ತಾ ಇದೀವಲ್ವಾ? ಇದೆಲ್ಲ ಒಂದು ಕಡೆ ಈ ದ್ರೋಹನ ತಪ್ಪಿಸಿ ಸರಿಯಾದ ವಿಚಾರಗಳಿಗೆ ನಾವು ನಮ್ಮ ಮುಂದಿನ ಜನ್ರೇಷನ್ಗೆ ಒಳ್ಳೆ ವಿಚಾರಗಳನ್ನು ತಲುಪಿಸ್ಬೇಕು ಅನ್ನೋ ಹಂಬಲ ನಾವೆಲ್ಲರೂ ಕೂಡ ಪಡ್ಕೊಳ್ಳೋಣ, ಮುಂದುವರ್ಸೋಣ. ಉಪೇಂದ್ರ ಸರ್ ಒಬ್ಬರೇ ಮಾಡಬೇಕಾಗಿಲ್ಲ ಈ ವಿಚಾರನ. ಗೋಪಿ ಅವರು ಇದ್ದಾರೆ, ನವೀನ ಇದ್ದಾನೆ, ಇನ್ನೊಬ್ರು ಇದ್ದಾರೆ, ರಾಮಣ್ಣ ಇದ್ದಾರೆ, ಭೀಮಣ್ಣ ಇದ್ದಾರೆ, ಎಲ್ಲರೂ ಇದ್ದಾರೆ. ಒಳ್ಳೆ ವಿಚಾರ ತಲುಪಿಸೋಕ್ಕೆ ನಾವೆಲ್ಲರೂ ಕೂಡ ರೆಡಿ ಆಗೋಣ. ನೋಡೋಣ ಗೋಪಿ ಅವ್ರನ್ನ ಮುಂದೆ ಇದೇ ರೀತಿ ಕನೆಕ್ಟ್ ತಗೊಂಡು. ಪ್ರಜಾಕೀಯ ಬೇಕಾ ಸ್ವಾಮಿ ನಿಮಗೆ? ಪ್ರಜಾಕೀಯ ವಿಚಾರ ಸ್ಪ್ರೆಡ್ ಮಾಡೋದಕ್ಕೆ 200 ಭಾಗ ಬರ್ತಿದ್ದೆ.
200 ಭಾಗ ಬರಬೇಕು. ಬರ್ತಿತ್ತು ಬರಬೇಕಲ್ಲ, ಬರ್ತಿತ್ತು. ಅದು ಲೇಟ್ ಆಗಬಾರ್ದು ಅನ್ನೋದು ಮಾತ್ರ ಅಷ್ಟೇ ಲೇಟ್ ಆಗಬಾರ್ದು ಅಂತ ಹೇಳ್ತಾರೆ. ಪಾಪ ಒಂದು ಸ್ವಲ್ಪ ಲೇಟ್ ಆಗಬಾರ್ದು ಅನ್ನೋ ಹಂಬಲ ಇದೆ. ನಮಗೂ ಅಷ್ಟೇ ತುಡಿತಾ ಇದೆ. ಆ ತುಡಿತದಲ್ಲಿ ನಾವೆಲ್ಲರೂ ವಿಡಿಯೋ ಮಾಡ್ತಾ ಇರೋದು, ಇನ್ನೇನೋ ಮಾಡ್ತಾ ಇರೋದು, ಹೇಳ್ತಾ ಇರೋದು. ಪಾಪ ಕೆಲವರೆಲ್ಲ ಕಮೆಂಟ್ ಆಗ್ತಾ ಇರ್ತಾರೆ, ನೆಟ್ಟಿಗೆ ವಿಡಿಯೋ ಮಾಡು, ನೆಟ್ಟಿಗೆ ಅದು ಮಾಡಿದೆ. ನೀನೇನು ಮಾಡ್ತೀಯ ಸ್ವಾಮಿ, ನಿನ್ನ ಪ್ರೊಫೈಲ್ನ ಯಾವತ್ತು ಅನ್ಲಾಕ್ ಮಾಡ್ಕೊಂತೀಯ, ನೀನು ಯಾವಾಗ 4 ಜನಕ್ಕೆ ವಿಚಾರ ಹೇಳ್ತೀಯ, ನಿಮ್ಮ ಮನೆಯವರಿಗಾಗಲಿ 4 ಜನಕ್ಕೆ ವಿಚಾರ ಹೇಳ್ತೀಯ ಅಂದರೆ ಗಪ್ಚುಪ್. ಇದೇನೋ ಒಂಥರ ಇದು ಎಲ್ರಿಗೂ ಬೇಕಾಗಿರೋ ವಿಚಾರ. ಎಲ್ರು ನಾನು ಬೇಕಿ ಗಂಟೆ ಕಟ್ಟಕ್ಕೆ ರೆಡಿ ಇಲ್ಲ. ಈ ಗೋಪಿಯವ್ರಿಗೆ ನಾನು ಹೇಳ್ಬಿಟ್ಟಿದ್ದೀನಿ, ಮೀಡಿಯಾದವ್ರು ಮಾಡ್ತಾರ ಬಿಡ್ತಾರ ಸ್ವಾಮಿ, ಗೋಪಿಯವರೇ ನಾವು ನೀವು ನಿಮ್ಮೂರಿಗೆ ಬಂದಾಗ ನಾನು ಮಾತಾಡ್ತೀನಿ, ನಮ್ಮೂರಿಗೆ ಬಂದಾಗ ನೀವು ಮಾತಾಡ್ತೀರಾ, ಮಾಡ್ತಾ ಇರೋಣ ಪ್ರಜಾಕಿ ಅಂತ ಹೇಳ್ತಾ ಇದೀವಿ. ಮಾಡೋಣ? ಓಕೆ. ಉಪೇಂದ್ರ ಸರ್ ಏನಾದ್ರು ಹೇಳೋದಿದ್ಯಾ? ಸರ್ರಿಗೇನು ಹೇಳಕ್ಕಾಗಲ್ಲ ಅವ್ರಿಗೆ. ಯಾಕೆ? ಅಲ್ಲ, ನಿನ್ನೆ ಅವ್ರಿಗೆ ಎಲ್ಲದೂ ವಿಚಾರ ಗೊತ್ತು. ಅವ್ರಿಗೆ ವಿಚಾರನು ಅಲ್ಲ, ಅವ್ರೇನಾದ್ರು ಇನ್ನೂ ಏನಾದ್ರು ಮಾಡ್ಬೇಕಾ ಅಥವಾ ನೀವ್ ಮಾಡ್ಬೇಕಾ? ಎಲ್ಲ ಜಾಸ್ತಿ ಮಾಡ್ಬಿಟ್ಟಿದಾರ ಸರ್. ನೀವು ಜಾಸ್ತಿ ಮಾಡಿದಿರಂತೆ, ನೀವು ಜಾಸ್ತಿ ಮಾಡ್ತಾ ಇದೀರಾ. ನಾವು ಜಾಸ್ತಿ ಮಾಡ್ತೀವಿ. ನಾವು ಜಾಸ್ತಿ ಮಾಡ್ಬೇಕು. ಅದು ಅವರು ಎಲ್ಲ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ. ಈ ಯೂಟ್ಯೂಬರ್ಸಿಗೆ ಏನೋ ಹೇಳ್ಬೇಕು ಅಂತಿದ್ರಲ್ಲ, ಅದು ಹೇಳ್ಬಿಡ್ರಿ. ಅವರು ಎಲ್ಲರೂ ಈಗ ನಿನ್ನೂ ಜಾಸ್ತಿ ತರ ಪ್ರಚಾರ ತಗೊಬೇಕು ಅಂತ. ಅಂದ್ರೆ ಆ ಯೂಟ್ಯೂಬರ್ಗಳನ್ನೆಲ್ಲ ನೀವು ಎಲ್ಲರೂ ಮೊಬೈಲ್ ಅಲ್ಲಿ ನೋಡ್ತೀರಿ? ನೋಡ್ತೀವಿ, ಅವ್ರೆಲ್ಲರೂ ನೋಡಿದೀವಿ. ಆದ್ರೆ ಅವಾಗ ವಿಜಯ್ ಸರ್ ಬಂದಾಗ ಮಾತ್ರ ಮಾಡಿದ್ರು. ಈಗ ಅದ್ರ ಬಗ್ಗೆ ಅಷ್ಟು ಬರ್ತಾ ಇಲ್ಲ. ನಿನ್ನೂ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಒಳ್ಳೇದಾಗ್ತೈತೆ ಅಂತ. ಚುನಾವಣೆ ಸಮಯದಲ್ಲಿ ಬೇರೆ ರ್ಯಾಲಿಗಳೇ, ಬೇರೆ ಹಬ್ಬಗಳು ನಡೀತವೆ, ಬೇರೆ ಫಂಕ್ಷನ್ಸ್ ನಡೀತವೆ. ಚುನಾವಣೆ ಸಮಯದಲ್ಲಿ ಹೇಳ್ಬೇಕಾಗಿರೋ ವಿಚಾರಗಳನ್ನ ಹೇಳ್ರಿ. ಈಗ ಮಾಡ್ಬೇಕು. ಓಕೆ. ಎಲ್ಲಾ ಮಾಧ್ಯಮ ಮಿತ್ರರಿಗೆ ನಾವು ಪ್ರಜೆಯಾಗಿ, ನಾವು ಪ್ರಭುವಾಗಿ ನಿಮ್ಮನ್ನ ಕೇಳ್ತಾ ಇದೀವಿ, ನೀವ್ ಈ ತರ ಕೆಲಸ ಮಾಡ್ತೀರಾ ಅಂತ. ನೀವ್ ಮಾಡ್ತೀವಿ ಅನ್ನೋದಾದ್ರೆ ನಿಮ್ಮನ್ನ ನೋಡ್ತೀವಿ, ಇಲ್ಲ ಅಂದ್ರೆ ನಿಮ್ಮನ್ನ ನೋಡಲ್ಲ. ನಾವೇ ಮಾಧ್ಯಮಗಳಾಗ್ತೀವಿ. ಏನೋ ಆಗ್ಬೋದಲ್ವಾ? ನಾವೇ ಯೂಟ್ಯೂಬರ್ ಆಗ್ಬೋದಲ್ವಾ? ನಾವೇ ಫೇಸ್ಬುಕ್ ಅಲ್ಲಿ ತೋರಿಸಬಹುದಲ್ವಾ? ಎಲ್ಲದಕ್ಕೂ ಮೀರಿದ್ದು ಹಣದನ್ನೇ ನಾವು ಮೊಬೈಲ್ ಕಳಿಸ್ತೀವಿ. ನೀನ್ ಇದು ಯಾವ್ದು ಓಟ್ ಹಾಕೋದು ಯಾವ ವಿಚಾರ? ಒಂದೇ 1 ಸೆಕೆಂಡ್ ಆಗ್ತಿತ್ತದು. ಎಲ್ಲದಕ್ಕೂ ಮುಖ್ಯವಾದ ವಿಚಾರನೇ ಓಟ ಅಲ್ಲಲ್ಲ, ಎಲ್ಲದಕ್ಕಿಂತ ನಮ್ಮ ಸ್ವಂತ ದುಡ್ಡನ್ನೇ ಅಂತ. ಎಲ್ಲದಕ್ಕಿಂತ ಮೀರಿದ ವಿಚಾರ ಅಂದ್ರೆ ಹಣನೇ ನಾವು ಒಂದು 5 ನಿಮಿಷ ಬಟನ್ ಒತ್ತಿದ ಕೂಡಲೇ ಬೇರೆಯವ್ರಿಗೆ ಕಳಿಸ್ಬಿಡ್ತೀವಿ. ಅಷ್ಟು ಇದರದ್ರಾಗೆ ಈ ಮತದಾನದ್ದು ಅದೆಲ್ಲದಕ್ಕಿಂತ ಮೀರಿದ್ದು ಒಂದೇ ಒಂದು ಬಟನ್ ಒಳಗಿರೋದು. ಅದನ್ನ ಜಲ್ದಿ ಮಾಡ್ಬಿಟ್ರೆ ಕೆಲಸ ಜಲ್ದಿ ಆಗ್ಬಿಡ್ತಿತ್ತು. ಅಂದ್ರೆ ಒಳ್ಳೆ ವಿಚಾರಗಳಿಗೆ ಓಟ್ ಹಾಕಿ ಬೇಗ ಪರಿವರ್ತನೆ ಆದ್ರೆ ಬೇಗ ಆಗ್ಬಿಡ್ತಿತ್ತಲ್ಲ ಅಂತ ಅಷ್ಟೇ. ಓಕೆ. ಈ ಟೆಕ್ನಾಲಜಿ ಉಪಯೋಗಿಸ್ಕೊಳ್ರಿ ಅಂತ ಹೇಳ್ತೀರಾ ನೀವು? ಈಗ ದುಡ್ಡು ಎಲ್ಲದಕ್ಕೂ ದುಡ್ಡೇ ತಾನೆ, ಎಲ್ಲದಕ್ಕೂ ಮೀರಿದ ದುಡ್ಡೇ ತಾನೆ. ಇವತ್ತಿಗೆಲ್ಲ ಯಾವತ್ತಿಗೂ ಅದು ದುಡ್ಡು ಇರ್ತಿತ್ತು. ದುಡ್ಡೇನ್ ಇಲ್ದಂಗೆ ಇರಲ್ಲ. ದುಡ್ಡನ್ನ ಅಂತ ಮೊಬೈಲ್ ಯಾವ್ದೋ ಒಂದ್ ಸಣ್ಣದ ಮೊಬೈಲ್ ಒಳಗೆ ಎಷ್ಟಾದ್ರೂ ಟ್ರಾನ್ಸಾಕ್ಷನ್ ಮಾಡಿ ಕಳ್ಸ್ಬಿಡ್ತೀವಿ. ಅದು ನಂಬಿಕೆ. ಅದು ಆ ನಂಬಿಕೆನ ಒಂದು ಓಟ್ ಆಗಿ ಪ್ರಜಾಕೀಯಕ್ಕಾಗಿ ಮಾಡಬೇಕು ಅಂತ. ಓಕೆ. ಆಪ್ ನಲ್ಲಿ ನೋಡಿದಿರಾ ನೀವು? ಬೇರೆ ಮೊಬೈಲ್ ಅಲ್ಲಿ ನಿಮ್ದು ಯೂಸ್ ಮಾಡ್ತಿರಲ್ಲ, ನೋಡ್ತಾ ಇರ್ತೀರಾ? ಓಕೆ. ನೋಡಿ, ಎಲ್ಲಾ ಜನಗಳಿಗೂ ಪ್ರಜಾಕೀಯ ಬೇಕು ಅನಿಸ್ತಾ ಇದೆ. ಹಂಗಾಗಿ ನಾವು ವಿಡಿಯೋ ಮಾಡ್ತಾ ಇದೀವಿ. ಬೇಕು ಅನ್ನೋರು ಕೆಲಸ ಮಾಡಕ್ಕೂ ಶುರು ಮಾಡ್ಬೇಕಾಗಿದೆ. ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ. ಯಾರತ್ತೊಂದು ತಟ್ಟಿಗೆ ಊಟ ಇಡ್ತಾರೆ ಅಂದ್ರೆ ಆಗಲ್ಲ. ನಮ್ಮ ಊಟ ನಾವೇ ಮಾಡ್ಬೇಕು, ನಾವು ಬಡಿಸ್ಕೊಬೇಕು, ನಾವು 4 ಜನಕ್ಕೆ ವಿಚಾರಗಳನ್ನ ಹೇಳ್ಬೇಕು. ಈ ಕೆಲಸ ಮಾಡೋದಕ್ಕೆ ಈ ಮೊಬೈಲ್ ಸಹಕಾರಿಯಾಗಿದೆ. ನಾನು ಅವ್ರ ಹತ್ರ ಈ ವಿಚಾರ ತಿಳ್ಕೊಂಡು ನಿಮಗೆ ಹೇಳ್ತಾ ಇದ್ದೀನಿ. ಮಾಡೋಣ, ಎಲ್ಲರೂ ಶೇರ್ ಮಾಡೋಣ. ಓಕೆನಾ? ನೀವೆಲ್ರಿಗೂ ಹೇಳ್ಬೇಕಾದ್ ಹೇಳಿದಿರ್ತಾನೆ. ಅದೇ ಅಷ್ಟೇ ಸಾಕಲ್ಲ. ಅಷ್ಟೇ ನಿನ್ನೆ ನನಗೆ ಗೊತ್ತಾಗತ್ ಅಷ್ಟು ಹೇಳಿದ್ದೀನಿ. ಅಲ್ಲ, ಸಾಕಲ್ಲ ಅಂದ್ರೆ ನಾನೇನು ಹೇಳ್ಕೊಟ್ಟು ಹೇಳಿದೀನಿ ಅಂತಾರೆ ಸ್ವಾಮಿ. ಹಂಗಲ್ಲ. ಒಟ್ಟು ಈಗ ಅಲ್ಲ, ಜನ ಪಾಪ ಅನುಮಾನದಲ್ಲಿ ನೋಡ್ತಾರೆ. ಎಲ್ಲದಕ್ಕೂ ಡೌಟ್ ಅವ್ರಿಗೆ. ಡೌಟ್ ಎಲ್ಲದಕ್ಕೂ ಪಡ್ತಾನೆ ಇರ್ತೀವಿ. ಡೌಟ್ ಪಡ್ದಿಲ್ದು ಯಾವ ವಿಚಾರ ಇರ್ತಿತ್ತೆ? ಯಾವ ವಿಚಾರನು ಅಲ್ಲ. ಈಗ ನೀವಾಗೆ ಬಂದಿದ್ದು ಹೌದಾ? ನಾವಾಗೆ ಬಂದಿದ್ದು, ಅದೇ ವಿಚಾರಕ್ಕೆ ಬಂದಿದ್ದು. ಯಾಕೆ ಬಂದು ಮಾತಾಡ್ಬೇಕು ಅಂದಿದ್ರೆ ಅವಾಗ ಎಲ್ಲರೂ ಅದೇ ಯೂಟ್ಯೂಬರ್ಗಳು ಎಲ್ಲರೂ ಬಂದು ಮಾತಾಡ್ಸ್ಬಿಟ್ರು ಅವಾಗ. ಈಗ ಅದ್ರ ವಿಚಾರ ಇಲ್ದಂಗ ಆಗಿತ್ತಲ್ಲ, ಅದು ಬೇಕು ಪ್ರಚಾರ ಅಂತ ಹೇಳ್ತಾರೆ. ಮಾಡ್ತಾರೆ. ಇನ್ನು ಜನ ನೋಡ್ಕೊಂತಾರೆ ಪ್ರಜಾಕೀಯನ. ನಾವು ಎಲ್ಲರೂ ಶೇರ್ ಮಾಡೋಣ. ಧನ್ಯವಾದ. ಥ್ಯಾಂಕ್ ಯು. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ. ನಮ್ಮಿಂದ ನಮಗ